ನಮಸ್ತೆ ಬಂಧುಗಳೇ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಶ್ವೇತಾ ಅನುಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಸಾಫ್ಟಾಗಿ ಬೆಣ್ಣೆ ಥರ ಇರೋ ಒಂದು ರೊಟ್ಟಿ ತೋರಿಸ್ಕೊಡ್ತೀನಿ. ಇದನ್ನು ನೀವು ಒಂದು ಸಲ ಟ್ರೈ ಮಾಡಿದ್ರೆ ನೀವು ಪಕ್ಕಾ ಚೆನ್ನಾಗಿ ಇನ್ನೂ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀರಿ. ಮೊದಲು ಈ ವಿಡಿಯೋನ ಸೇವ್ ಮಾಡ್ಕೊಂಬಿಡಿ, ಆಮೇಲೆ ಮತ್ತೆ ಸಿಗಲ್ಲ. ಹಾಗಿದೆ, ಇದನ್ನು ಬಿಳಿ ಹೋಳಿಗೆ ಅಂತ ಕೂಡ ಕರೀತಾರೆ. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನಾನು ಹೇಳ್ಕೊಟ್ರೋ ಥರನೇ ಮಾಡಿ. ಮೊದಲಿಗೆ ನಾನು ಮೈದಾ ಹಿಟ್ಟನ್ನ ಕಲಸಿಟ್ಕೊತಾ ಇದ್ದೀನಿ. ಅರ್ಧ ಕಪ್ ಮೈದಾ ಹಿಟ್ಟು, ಅದಕ್ಕೆ ಸ್ವಲ್ಪನೇ ಉಪ್ಪು ಹಾಕ್ಕೊಂಡು ಮತ್ತು ಆಯಿಲು ಅಷ್ಟನ್ನು ಮೊದಲು ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಮೈದಾ ಹಿಟ್ಟನ್ನ ಚಪಾತಿ ಅದಕ್ಕೇ ಕಲಸಿ ಇಟ್ಕೊಳ್ಳಿ. ತುಂಬ ತೆಳುವೂ ಮಾಡಬಾರ್ದು, ಚೆನ್ನಾಗಿರಲ್ಲ ತೆಳು ಮಾಡಿಬಿಟ್ರೆ. ಅದು ಇವಾಗ ನಾವೇನು ಚಪಾತಿ ಅದಕ್ಕಿದೆ ಅದೇ ಥರ ನಾವು ಅಕ್ಕಿ ಹಿಟ್ಟು ಅದಕ್ಕೇ ಕಲಸಿಟ್ಕೊಬೇಕು. ನಾನು ಈ ಕಡೆ ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು 1 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪನೇ ಉಪ್ಪು ಹಾಕ್ಕೊಂಡಿದ್ದೀನಿ, ಯಾಕಂದರೆ ಎಲ್ಲದಕ್ಕೂ ಉಪ್ಪು ಬಳಸೋದ್ರಿಂದ ನೋಡಿನೇ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಬಿಸಿ ಆದ ತಕ್ಷಣವೇ 1 ಕಪ್ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಸೊ ಇವಾಗನೇ ಕೈ ಬಿಡದಿರೋ ಥರ ತಿರುಗಿಬಿಡಬೇಕು. ಒಂದು ಚೂರು ಗಂಟು ಬರ್ದಿರೋ ಥರ ಚೆನ್ನಾಗಿ ತಿರ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನಾವೇನು ಒಬ್ಬಟ್ಟು ಮಾಡ್ತೀವಲ್ವ ಅದೇ ಥರನೇ ಸೇಮು. ಅಲ್ಲಿ ಸಿಹಿ ಬಳಸ್ತೀವಿ, ಇಲ್ಲಿ ಅಕ್ಕಿ ಹಿಟ್ಟು ಬಳಸ್ತೀವಿ ಅಷ್ಟೇ. ಈಗ ನಾನು ಹೇಗೆ ಮಾಡ್ತಿದ್ದೀನಿ ಅಲ್ವಾ ಅದೇ ಥರನೇ ನೀಟಾಗಿ ಒಂದು ಚೂರು ಗಂಟೆ ಇಲ್ದಿರೋ ಥರ ತಿರುಗಬೇಕು. ಚೆನ್ನಾಗಿ ಸಾಫ್ಟ್ ಕನ್ಸಿಸ್ಟೆನ್ಸಿ ಬಂದುಬಿಟ್ರೆ ಹಾಗೆ ಹೋಳಿಗೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನಾನು ಇದೇ ಹದದಲ್ಲಿಯೂ ಕೂಡ ಅಲ್ಲಿ ಮೈದಾ ಹಿಟ್ಟು ಕಲಸಿಟ್ಟಿರೋದು. ಸೊ ಎರಡೂ ಒಂದೇ ಹದ ಇರಬೇಕು, ಒಂದು ತೆಳ್ಳಗೆ ಒಂದು ಗಟ್ಟಿಗೆ ಆ ಥರ ಇದ್ರೂ ಕೂಡ ಹೋಳಿಗೆ ಚೆನ್ನಾಗಿ ಬರಲ್ಲ. ನೀಟಾಗಿ ಕಲಸಿಟ್ಕೊಂಡ್ಬಿಡೋಣ. ಇದು ನೀಟಾಗಿ ಬರಬೇಕಂದ್ರೆ 1+1+1 ಅಷ್ಟೇ. ಅರ್ಧ ಕಪ್ ಮೈದಾ ಹಿಟ್ಟಿಗೆ 1 ಕಪ್ಪು ನೀರು ಮತ್ತು 1 ಕಪ್ ಅಕ್ಕಿ ಹಿಟ್ಟು ಬಳಸ್ಕೊತೀವಿ ಅಷ್ಟೇ. ಅಲ್ಲಿಗೆ 1 ಕಪ್ ಅಕ್ಕಿ ಹಿಟ್ಟಲ್ಲಿ 8 ಹೋಳಿಗೆ ಮಾಡ್ಕೊಬೋದು. ಸೊ ನೀಟಾಗಿ ಮಾಡ್ಕೊಂಬಿಟ್ರೆ ಅದೇ ಬಾಲ್ಸ್ ಒಂದೇ ಥರ ಸೈಜಲ್ಲಿ ಮಾಡ್ಕೊಂಬೇಡಿ, ಚೆನ್ನಾಗಿ ಬರುತ್ತೆ. ಇವಾಗ ಮೈದಾ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರುತ್ತೆ. ಒಂದು 10 ನಿಮಿಷ ಸೈಡಲ್ಲಿ ಇಟ್ಟಿದ್ದೀವಲ್ವ, ಸೊ ಅದನ್ನು ಕೂಡ ಸಣ್ಣದಾಗಿ ಬಾಲ್ಸ್ ಮಾಡ್ಕೊಂಬಿಡೋಣ. ಅಂದರೆ ಇಲ್ಲಿ ಅಕ್ಕಿ ಹಿಟ್ಟು ಏನು ತೊಗೊಂಡಿದ್ದೀವಲ್ವ ಅದಕ್ಕೆ ಅರ್ಧದಷ್ಟು ಮಾತ್ರ ತೊಗೊಳ್ಬೇಕು, ಅವಾಗ ಕರೆಕ್ಟ್ ಆಗುತ್ತೆ. ಸೊ ಇದು ಅಲ್ಲಿಗೆ ಮ್ಯಾಚ್ ಆಗುತ್ತೆ. ಮುಂಚೆನೇ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಹೋಳಿಗೆ ಕೂಡ ಬೇಗ ಮಾಡ್ಬೋದು, ಬಿಸಿಯಾಗಿ ತಿನ್ಬಿಡ್ಬೋದು. ಮತ್ತು ಇದು ನಾನ್ ವೆಜ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಇವತ್ತು ಇದಕ್ಕೆ ಟೊಮೊಟೊ ಚಟ್ನಿ ಮಾಡ್ಕೊಂಡಿದ್ದೀನಿ. ಅದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಮಕ್ಕಳು ಕೂಡ ತುಂಬ ಖುಷಿಯಿಂದ ಹ್ಯಾಪಿಯಾಗಿ ತಿಂದುಬಿಡ್ತಾರೆ. ಇದೇ ಥರ ನಾನು ಇವಾಗ ಹೋಳಿಗೆ ಯಾವ ರೀತಿ ಮಾಡ್ತೀವಲ್ವ ಅದೇ ಥರ ಕೊಟ್ಟಿಂಗ್ ಮಾಡ್ಕೊಬೇಕು. ಸುತ್ತಲೂ ಮೊದಲನೇ ಒಂದು ಚಿಕ್ಕದಾಗಿ ಹರ್ಕೊಂಡು ಅದಕ್ಕೆ ಮಧ್ಯದಲ್ಲಿ ಅಕ್ಕಿ ಹಿಟ್ಟನ್ನ ಇಟ್ಟು ನೀಟಾಗಿ ಅರೆದು ಬಿಡಬೇಕು. ಮತ್ತು ಪ್ರೆಸ್ ಮಾಡಬಾರ್ದು, ತುಂಬ ಸಾಫ್ಟಾಗಿ ಮಾಡಿಬಿಟ್ರೆ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತೈತೆ. ಈ ಥರ ಲಟ್ಟಿಸ್ಕೊಂಡ್ಬಿಟ್ಟು ಅಲ್ಲಿ ಆಲ್ರೆಡಿ ನಾನು ಹಂಚು ಕಾಯೋಕೆ ಇಟ್ಟಿದ್ದೀನಿ. ಹಂಚು ಕಾದ ತಕ್ಷಣವೇ ಇದು ಹಾಕಬೇಕು. ಮತ್ತು ಹಂಚು ಕಾದಿಲ್ಲ ಅಂತಲೇ ಮುಂಚೆ ಹಾಕಿದ್ರೆ ಅದು ಅಂಟ್ಕೊಂಡ್ಬಿಡುತ್ತೆ. ಹಾಗೇ ಹಂಚು ಕಾದ್ಮೇಲೆ ಇದು ಹಾಕ್ಕೊಂಡ್ಬಿಟ್ರೆ ನೀಟಾಗಿ ಬೇಯಿಸ್ಕೊಳ್ಬೋದು. ಎಲ್ಲ ಕಡೆ ಚೆನ್ನಾಗಿ ಬೆಂದಿರುತ್ತೆ. ಎರಡೂ ಕಡೆಯೂ ಮಗ್ಚಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ಬಿಡೋಣ. ಆಗಿದೆ. ಇವಾಗ ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ. ನಾನಿವಾಗ 16 ಮಾಡಿದ್ದೀನಿ. ಸೊ 2 ಕಪ್ ಅಕ್ಕಿ ಹಿಟ್ಟು ಬಳಸಿದ್ದೀನಿ ನಾನು ಇದಕ್ಕೆ. ತುಂಬಾ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿರುತ್ತೆ. ಇದನ್ನು ವಿಡಿಯೋ ನೋಡಿದ ತಕ್ಷಣ ನೆಕ್ಸ್ಟ್ ಡೇ ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ತಿಳಿಸ್ಕೊಡಿ. ಥ್ಯಾಂಕ್ ಯು ಆಲ್.